ಇಲ್ಲ, ಅಲ್ಲಿ ದರ್ಶನ್ ಸರ್ ಇದ್ದಾರೆ, ಇಲ್ಲಿ ಶರತ್ ಕೃಷ್ಣ ಇದ್ದಾರೆ ಮೇಡಮ್, ಅದೊಂದಿದೆ. ಅಂಡ್ ಅಗೈನ್ ದರ್ಶನ್ ಸರ್ ಪಕ್ಕ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಇದನ್ನ ಯಾರು ಅನ್ಯತೆ ಭಾವಿಸ್ಬೇಡ್ರಿ, ಬಕೀಟು ಟಬ್ಬು ಅಂತೆಲ್ಲ ಬರಿಬೇಡಿ. ಪಕ್ಕ ಸಾರಥಿ ಸಿನಿಮಾಗೆ ಹೋಲಿಸ್ಬೇಡಿ, ಅದು ತುಂಬಾ ದೊಡ್ಡ ಸಿನಿಮಾ. ನಮ್ದು ದೊಡ್ಡ ಸಿನಿಮಾ ಆದ್ಮೇಲೆ ಅದಕ್ಕೆ ಬೇಕಾದ್ರೆ ಕಂಪೇರ್ ಮಾಡೋಣ. ಬಟ್ ಎಸ್ಪೆಷಲಿ ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ಆ ಥರ ಸಾರಥಿ ಸಿನಿಮಾ ಆದ ನಂತರ ಈ ಒಂದು ಸಾಂಗ್ನ ನೋಡಿದ್ಮೇಲೆ ಆ ಥರದೊಂದು ನೆನಪಾಗತ್ತೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಬೇಸಿಕಲಿ ಆಕ್ಟರ್ ಆಗ್ಬೇಕು ಅಂತ ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದು, ಅದಕ್ಕೆ ಸ್ಫೂರ್ತಿ ಬೇರೆ ಯಾರು ಅಲ್ಲ, ನಮ್ಮ ತಂದೆ. ಯಾಕೆಂದ್ರೆ ಅವರು ಕೂಡ ಒಬ್ರು ಆಕ್ಟರ್ ಒನ್ಸ್ ಅಪಾನ್ ಎ ಟೈಮಲ್ಲಿ. ಅವ್ರಿಗೆ ತಪ್ಪಿದಂತ ಅವಕಾಶ, ಅದೊಂದು ಏನೋ ಹೇಳ್ತಾರಲ್ಲ, ಬ್ಲಡ್ ಅಲ್ಲಿ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಕರ್ಕೊಂಡ್ಬರ್ತಾರೆ ಅಂತ, ಆ ರೀತಿ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ತುಂಬಾ ಖುಷಿ ಇದೆ. ತಂದೆ ಮಾಡಿದಂತ ಒಂದು ಇನ್ಕಂಪ್ಲೀಟ್ ವರ್ಕ್ನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಡೈರೆಕ್ಷನ್ ಅನ್ನೋದು ಕೇಳಿ ಪಡೆದಂತ ವರ ಅಲ್ಲ, ಅದು ಅದಾಗದೇ ಬಂದಂತ ವರ. ಯಾಕೆಂತಂದ್ರೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆಕ್ಟರ್ ಆಗ್ಬೇಕು ಅಂತ ಹೋದಾಗ ಚಾನ್ಸಸ್ ಕಡಿಮೆ ಆಗ್ತಿತ್ತು, ಕ್ವಶನ್ಸ್ ಜಾಸ್ತಿ ಆಗ್ತಾ ಇತ್ತು, ಬ್ಯಾಕ್ ಗ್ರೌಂಡು, ಸಪೋರ್ಟು ಪ್ರತಿಯೊಂದು ಮ್ಯಾಟ್ರ್ ಆದಾಗ ಇನ್ನೊಬ್ರ ಹತ್ರ ಅವಕಾಶ ಕೇಳಿ ಕೇಳಿ ಮನನೊಂದು ನಾನೇ ಡೈರೆಕ್ಟರ್ ಆಗೋಣ ಅಂತೇಳಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಸೇರ್ಕೊಂಡು ಕೆಲಸ ಕಲಿತು ಸಿನಿಮಾ ಮಾಡಿರೋಂಥದ್ದು. ಇದು ದೊಡ್ಡ ಮನುಷ್ಯ ಆಗೋದಕ್ಕೆ ನನಗೆ ಒಂದು ಸ್ಫೂರ್ತಿ ದಾರಿ ಇದು ಸರ್. ಇದು ಒಬ್ಬ ಆಟೋ ಡ್ರೈವರು, ಕಾಲ್ಪನಿಕವಾಗಿ ಒಬ್ಬ ಆಟೋ ಡ್ರೈವರ್ ಲೈಫ್ ಸ್ಟೋರಿನ ನಾನು ಚಿತ್ರಿಸಿರೋದು ಅಷ್ಟೇ. ಇದನ್ನ ಯಾವುದೇ ರೀತಿಯಾದಂಥದ್ದು ಕಮರ್ಷಿಯಲ್ ಜಾನರು, ಯಾವುದೇ ಒರಿಜಿನಲ್ ಲೈಫ್ ಸ್ಟೋರೀಸ್ ಎಲ್ಲ ಯಾವ್ದಾದ್ರು ತಗೊಬಂದು ಸಿನಿಮಾ ಮಾಡಿಲ್ಲ. ಕಾಲ್ಪನಿಕವಾಗಿ ನಾನು ಬರ್ದಿರೋಂಥ ಕಥೆನ ಒಬ್ಬ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಸರ್. ಇಲ್ಲ, ಕಂಪ್ಲೀಟ್ ಬೆಂಗಳೂರಲ್ಲಿ ಒಂದು ಆಟೋ ಡ್ರೈವರ್ ಲೈಫ್ ಸ್ಟೈಲ್ ಹೋಗ್ತಾ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಚೇಂಜಸ್ ಇರಲಿ ಅಂತ ಹೀರೋ ಹೀರೋಯಿನ್ ಇಬ್ಬರನ್ನ ಅಹಮದಾಬಾದ್ ಕಳಿಸಿದ್ರು ಸರ್ ಪ್ರೊಡ್ಯೂಸರ್. ಹಾಂ ಸರ್ ಸ್ಪೆಷಲ್ ಏನಿಲ್ಲ ಸರ್, ಸ್ಪೆಷಲ್ ಏನಿಲ್ಲ. ಒಬ್ಬ ಆಟೋ ಡ್ರೈವರ್ ಆಗಿ ಅವನ ಕೆಲಸ ಅವ್ನು ಏನ್ ಮಾಡ್ತಾ ಇದ್ದಾನೆ, ಅವ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಷ್ಟೇ. ಆಟೋ ಡ್ರೈವರ್ ಇಟ್ಕೊಂಡು ಸ್ಪೆಷಲ್ ಆಗಿ ನಾನು ಏನ್ ತೋರ್ಸಕ್ಕಾಗುತ್ತೆ ಸರ್? ಹೌದು ಸರ್, ಡಿಫ್ರೆಂಟ್ ಆಗಿ ಏನು ಪ್ಲಾನ್ ಮಾಡಿಲ್ಲ ಸರ್. ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಯಾಕೆಂತಂದ್ರೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಆಟೋ ಡ್ರೈವರು ದೊಡ್ಡ ಮನುಷ್ಯ ಆಗೋದು ಹೇಗೆ ಅಂತ ಅನ್ನೋದನ್ನ ತೋರಿಸಿದೀವಿ ಸರ್. ಒಬ್ಬ ಆಟೋ ಡ್ರೈವರ್ ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದವನು ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದನ್ನ ನಾನು ನೀಟಾಗಿ ಅದರಲ್ಲಿ ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದ್ದೀನಿ ಸರ್. ಒಳ್ಳೇದಾಗ್ಬೇಕು ಸರ್. ವಿಷ್ಣು ಸರ್ ಆಶೀರ್ವಾದ ನಮ್ಮಲ್ಲಿ ಇರ್ಬೇಕಲ್ವಾ ಸರ್? ಹೌದು. ಬಟ್ ಅಲ್ಲಿ ಡಬಲ್ ಶೇಡ್ಸ್ ಇರ್ತದೆ ಸರ್. ಅಲ್ಲಿ ಅಂದ್ರೆ ವಿಷ್ಣು ಸರ್ದು ಒಂದು ಮತ್ತೊಂದು ಬ್ಯಾಕ್ ಗ್ರೌಂಡ್ ಇರುತ್ತಲ್ವಾ, ಇಲ್ಲಿ ಸಿಂಗಲ್ ಶೇಡ್ ಸರ್. ಇವನು ಸ್ಟಾರ್ಟ್ ಮಾಡ್ತಾನೆ, ಅವ್ನ ಲೈಫ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಅವನೊಂದು ಡೆಸ್ಟಿನಿನಲ್ಲಿ ಹೇಗೆ ದೊಡ್ಡ ಮನುಷ್ಯ ಆಗ್ತಾನೆ ಅನ್ನೋದೇ ಒಂದು ಕಥೆ ಸಾರಾಂಶ ಸರ್.